ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮ ಪತ್ರಿಕೆ 12ನೇ ಅಧ್ಯಾಯ 18 ನಾವು ನೋಡುವುದಾದರೆ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವುದಾದರೆ ನಿಮಗೆ ಸಮಸ್ಯೆಗಳು ಉಂಟು. ಆದರೆ ದೇವರು ಹೇಳ್ತಾರೆ, ಸಾಧ್ಯವಾದರೆ ಸಮಾಧಾನದಿಂದಿರಿ. ಇವತ್ತಿನ ಈ ಜಾಗತಿಕ ಸಮಸ್ಯೆಗಳ ನಡುವೆ, ಈ ಕಟ್ಟುಗಳ ನಡುವೆ ನಾವು ನೋಡುವುದಾದರೆ ನಾವು ಎಚ್ಚರಿಕೆಯಿಂದ ನಮ್ಮ ನಡಿಗೆಗಳನ್ನು ನಡೆಯಬೇಕು ಎಂಬುದು ಬಹಳ ಮುಖ್ಯ. ನಾವು ಸಮಾಧಾನದಿಂದ ಇರಬೇಕಂತಂದರೆ ಮುಖ್ಯವಾಗಿ ಪ್ರಾರ್ಥನೆ ಬಹಳ ಮುಖ್ಯ. ಪ್ರಾರ್ಥನೆಯ ಜೊತೆಗೆ ನಂಬಿಕೆಯ ಜೊತೆಗೆ ವಿಶ್ವಾಸದ ಜೊತೆಗೆ ಜ್ಞಾನ, ಇವು ನಮಗೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, 1 ಯೋಹಾನ 5ನೇ ಅಧ್ಯಾಯ 4 ನಾವು ಓದಿಕೊಳ್ಳುವುದಾದರೆ, ಇಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತೇವೆ, ಲೋಕವನ್ನ ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ಈ ಲೋಕವನ್ನ ಜಯಿಸಿರುವಂಥದ್ದು ನಂಬಿಕೆ ಮಾತ್ರ ಈ ಲೋಕವನ್ನ ಜಯಿಸಿದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಬದುಕಿನ ಆಸೆ, ಬದುಕಿನ ನಿರಾಸೆ, ಬದುಕಿನ ಸಂಕಟಗಳು, ಬದುಕಿನ ನೋವುಗಳು, ಬದುಕಿನ ನಿರಾಸೆಗಳು, ಇವೆಲ್ಲವುಗಳನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ ಎಂಬುದನ್ನು ನಾವು ದೃಢವಾಗಿ ನಂಬಬೇಕಾಗಿದೆ. ಆದರೆ ಇವತ್ತು ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಬಿಟ್ಟು ಜಗತ್ತಿನ ಅನೇಕ ಕಡೆ ಓಡ್ತಾ ಇದ್ದೇವೆ, ಸಮಾಧಾನಕ್ಕೋಸ್ಕರ ಅಲಿತಾ ಇದ್ದೇವೆ. ಆದರೆ ಹವ್ವಾಳ ಜೀವಿತವನ್ನು ನಾವು ನೋಡುವುದಾದರೆ, ಆದಾಮ್ ಹವ್ವಾಳನ್ನ ಎದುರಿಸಿದ್ದೇನು? ಶೋಧನೆಗಳು. ದೇವರು ಆ ಹಣ್ಣಿನ ಕುರಿತಾಗಿ ಮಾತನಾಡ್ತಾರೆ. ಆದರೆ ಅವರ ಕಣ್ಣಿನ ಆಸೆ, ಶರೀರದ ಆಸೆ ಅವರನ್ನು ಮರುಳು ಮಾಡುತ್ತೆ. ಪ್ರಿಯರೇ, ಅವರನ್ನು ಆ ಕಣ್ಣು ಮತ್ತು ಶರೀರ ಮರುಳು ಮಾಡಿತು ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ದೇವರು ಉನ್ನತವಾದದ್ದನ್ನು ಕೊಡುವಂಥವರು. ಒಂದು ನಂಬಿಕೆ. ನಮಗೆ ನಂಬಿಕೆ ಬಹಳ ಮುಖ್ಯ. ದೇವರ ವಾಕ್ಯ ನಮಗೆ ನಂಬಿಕೆಯನ್ನು ಬೋಧಿಸುತ್ತದೆ. ದೇವರು ನಮಗೆ ಪ್ರತಿ ದಿವಸ ಆತನ ವಾಗ್ದಾನಗಳ ಮೂಲಕ ನಮ್ಮನ್ನ ದೃಢವಾದಂಥ ಒಂದು ಸ್ಥಳಕ್ಕೆ, ದೃಢವಾದಂಥ ಒಂದು ವಿಶ್ವಾಸಕ್ಕೆ, ದೃಢವಾದಂಥ ಅನೇಕ ಮಾರ್ಗಗಳಿಗೆ ನಮ್ಮನ್ನು ನಡೆಸುವವರಾಗಿದ್ದಾರೆ. ಪ್ರಿಯರೇ, ಈ ಲೋಕ ನಮ್ಮನ್ನು ಕೈ ಬಿಟ್ಟು ಬಿಡಬಹುದು. ನಾವು ನಂಬಿರುವಂಥ ಸ್ನೇಹಿತರು ನಮ್ಮನ್ನು ಕೈ ಬಿಡಬಹುದು. ನಮ್ಮನ್ನು ಎತ್ತ ತಂದೆ ತಾಯಿ ಕೈ ಬಿಡಬಹುದು. ಆದರೆ ತಾಯಿಯ ಗರ್ಭ ಒಡಮೂಡುವುದಕ್ಕಿಂತ ಮುಂಚೆ, ಇಗೋ ಇವನು ನಿನ್ನ ಮಗನು, ಇಗೋ ಇವಳು ನನ್ನ ಮಗಳು ಎಂಬುದಾಗಿ, ಇಗೋ ಇವಳು ನನ್ನ ಮಗಳು ಎಂಬುದಾಗಿ ಕರೆದಂಥ ದೇವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಪ್ರಿಯರೇ, ಅಷ್ಟು ಪ್ರೀತಿಸ್ತಾರೆ, ನಮ್ಮನ್ನು ಹೇರಳವಾಗಿ ಪ್ರೀತಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಪ್ರಾರ್ಥಿಸ್ತೇನೆಯ, ನಂಬಿಕೆಯಿಂದ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನ ನಿಮ್ಮ ರಕ್ತದಲ್ಲಿ ನೆನೆಸ್ತೇನೆ ದೇವರೇ.
ಈ ಶ್ರಮದ ದಿನಗಳಲ್ಲಿ ಸ್ವಾಮಿ ನಮಗಾಗಿ ಪಟ್ಟಂತ ಪಾಡು, ಆ ನೋವು, ಆ ಕಲ್ವರಿ ಶಿಲುಬೆ ಮೇಲೆ ಒಂದು ತೊಟ್ಟು ರಕ್ತ ಇಲ್ಲದೆ ಎಲ್ಲವನ್ನ ನಮಗಾಗಿ ಸುರಿಸಿದಂತ ತ್ಯಾಗಮಯಿ ನಿನ್ನ ಕರುಣೆಗಾಗಿ ಪ್ರಾರ್ಥಿಸ್ತೇವಪ್ಪ. ನಮ್ಮನ್ನ ನಮ್ಮ ಕರುಣೆಯಿಂದ ತುಂಬಿಸು ದೇವರೇ. ನಮ್ಮ ಕುಟುಂಬಗಳನ್ನು ಕಟ್ಟು ಸ್ವಾಮಿ, ನಮ್ಮ ಮಕ್ಕಳನ್ನು ಕಟ್ಟು ಸ್ವಾಮಿ, ನಮ್ಮ ಸಭೆಗಳನ್ನು ಕಟ್ಟು ಸ್ವಾಮಿ, ನಮ್ಮ ದೇಶವನ್ನ ಕೆತ್ತು ದೇವರೇ. ಐಗುಪ್ತದಲ್ಲಿ ಸುರಿಸಿದಂತ ಮಳೆಯನ್ನ ಈ ಮುಂಜಾನೆಯಲ್ಲಿ ಸ್ವಾಮಿ ಯಾರ್ಯಾರು ದೇವರೇ ಈ ವಾಕ್ಯವನ್ನು ನೋಡುತ್ತಾ ಇದ್ದರೋ ಅವರ ಮೇಲೆ ಸುರಿಸಪ್ಪ, ಸುರಿಸಪ್ಪ, ಅಭಿಷೇಕದ ಮಳೆ ಸುರಿಸು ಸ್ವಾಮಿ. ಈ ಕ್ಷಣದಿಂದ ಸ್ವಾಮಿ ಅವರ ಜೀವಿತಗಳಲ್ಲಿ ಒಂದು ಬದಲಾವಣೆ ಬರಲಿ, ಅವರ ರೋಗಗಳು ಗುಣವಾಗಲಿ, ಅವರ ಆಸೆಗಳು ಈಡೇರಲಿ ದೇವರೇ. ಹಾಗೆ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.